ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಜುಲೈ ತಿಂಗಳದ ಮಾಸ ಭವಿಷ್ಯ ಹೇಳ್ತಕ್ಕಂಥದ್ದು, ವೃಷಭ ರಾಶಿ ಹೇಳ್ತಕ್ಕಂಥದ್ದು. ವೃಷಭ ರಾಶ್ಯಾಧಿಪತಿ ಶುಕ್ರ. ಯಾರ್ಯಾರು ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು, ವೃಷಭ ರಾಶಿಯವರು, ಹಾಗೆ ವೃಷಭ ಲಗ್ನದವರು, ಹಾಗೆ ವೃಷಭ ರಾಶ್ಯಾಧಿಪತಿ ಶುಕ್ರ ದಶಾ, ಈ ದಶಾಭುಕ್ತಿ ನಡೀತಾ ಇರತಕ್ಕಂಥವರು, ಹೀಗೆ ಈ ಥರದ ಒಂದಷ್ಟು ಯೋಗಗಳು ಇರುತ್ತೆ ಹೇಳ್ತಕ್ಕಂಥದ್ದು. ಎಷ್ಟೋ ನಮ್ಮ ವೀಕ್ಷಕರಿಗೆ ದಶಾಭುಕ್ತಿಗಳ ಮಾಹಿತಿಯೇ ಗೊತ್ತಿರಲ್ಲ, ದಶಾ ಸಂಧಿಗಳು ಗೊತ್ತಿರುವುದಿಲ್ಲ. ಅವೆಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಜ್ಯೋತಿಷ್ಯ ಅಂದರೆ ಒಂದು ಸಲಹೆ, ಕತ್ತಲೆಯಿಂದ ಬೆಳಕನ್ನು ಕೊಡುವಂಥದ್ದು, ಸಲಹೆಗಳು ಹೇಳತಕ್ಕಂಥದ್ದು. ಹೀಗೆ ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ನಮ್ಮ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಫಲಾಫಲಗಳನ್ನು ನಿರ್ಣಯ ಮಾಡ್ತಕ್ಕಂಥದ್ದು, ಯೋಗಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ ಹೇಳ್ತಕ್ಕಂಥದ್ದು. ಹಾಗಾದರೆ ಬನ್ನಿ, ವೃಷಭ ರಾಶಿಯವರ ಗೋಚಾರದ ಸ್ಥಿತಿಗತಿಗಳೆಲ್ಲವೂ ಹೇಗಿದೆ ಹೇಳ್ತಕ್ಕಂಥದ್ದು. ನೋಡಿ, ವೃಷಭ ರಾಶಿಯಲ್ಲಿ ಶುಕ್ರ, ಹಾಗೆ ಮಿಥುನ ರಾಶಿಯಲ್ಲಿ ರವಿಗ್ರಹ ಮತ್ತು ಗುರುಗ್ರಹ ಇವೆರಡೂ ಒಟ್ಟಿಗೆ ಇರುವಂಥದ್ದು. ಹಾಗೆ ಕರ್ಕಾಟಕ ರಾಶಿಯಲ್ಲಿ ಬುಧಗ್ರಹ ಇರತಕ್ಕಂಥದ್ದು. ಹಾಗೆ ಸಿಂಹ ರಾಶಿಯಲ್ಲಿ ಕುಜ ಮತ್ತು ಕೇತು ಇರುವಂಥದ್ದು. ಹಾಗೆ ಧನುರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು. ಹಾಗೆ ಕುಂಭರಾಶಿಯಲ್ಲಿ ರಾಹು ಇರತಕ್ಕಂಥದ್ದು. ಹಾಗೆ ಮೀನರಾಶಿಯಲ್ಲಿ ಶನಿ ಇರತಕ್ಕಂಥದ್ದು. ಹಾಗಾದರೆ ವೃಷಭ ರಾಶಿಯವರಿಗೆ ಏನಾದರೂ ಹಣದ ಅಭಾವ, ಹಣದ ಮುಗ್ಗಟ್ಟು, ಹಣದ ವ್ಯವಹಾರದಲ್ಲಿ ಸಾಮಾನ್ಯವಾಗಿ ಹಣ ಹೇಳತಕ್ಕಂಥದ್ದು ನಮ್ಮ ಜೀವನದ ಉದ್ದಕ್ಕೂ ಬೇಕಾಗಿರುವಂಥದ್ದು. ಎಷ್ಟೋ ವರ್ಷದಿಂದ ಒಂದು ಸಾಲದ ಬಾಧೆಯಲ್ಲಿ, ಸಂಕಷ್ಟದಲ್ಲಿ ಸಿಲುಕಿ ಒದ್ದಾಡ್ತಾ ಈಗಲೂ ಇದ್ದೀರಿ ನೀವು. ಹಾಗೆ ಇಲ್ಲಿ ಇದರ ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ, ವೃಷಭ ರಾಶಿಯಿಂದ 4ನೇ ಮನೆ ಅಂದರೆ ಸಿಂಹ ರಾಶಿ, ಇಲ್ಲಿ ಕುಜ ಮತ್ತು ಕೇತು ಸ್ಥಿರವಾಗಿದ್ದಾರೆ. ಈ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಏನು ಕಷ್ಟ ಕಾರ್ಪಣ್ಯಗಳಿದೆ, ನಿಮ್ಮ ದಾಯಾದಿಗಳಿಂದ ನಿಮಗೆ ಅನೇಕ ಥರದ ಸಮಸ್ಯೆಗಳನ್ನು ಉಂಟು ಮಾಡ್ತಿರ್ತಾರೆ. ನಿಮ್ಮ ಜಾತಕ ನಿಮಗೆ ಚೆನ್ನಾಗಿದೆ, ಯೋಗಗಳು ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ಆದರೆ ಇಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಆಸ್ತಿ ಹೇಳತಕ್ಕಂಥದ್ದು, ಭೂಮಿ ಹೇಳತಕ್ಕಂಥದ್ದು, ಗಂಡನ ಮನೆಯಿಂದ ಕಡೆ ಇರಬಹುದು ಅಥವಾ ಹೆಂಡತಿಯ ಮನೆಯವರ ಕಡೆ ಇರಬಹುದು. ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮ್ಮ ಕುಟುಂಬದ ಹಿತೈಷಿಗಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಅಥವಾ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಈ ಥರದ ಒಂದಷ್ಟು ದಾಯಾದಿಗಳ ಒಂದು ಸಮೂಹಗಳು ಸೇರಿಕೊಂಡು ಏನು ಮಾಡ್ತಾರೆ, ಕೊಡಬೇಕಾಗಿರ್ತಕ್ಕಂಥ ಆಸ್ತಿ ಇರಬಹುದು ಅಥವಾ ಕೊಡಬೇಕಾಗಿರ್ತಕ್ಕಂಥ ಇನ್ನೇನು ಆಸ್ತಿ ಮಾರಾಟ ಮಾಡಿ ಎಲ್ಲರಿಗೂ ಹಂಚಿಬಿಡೋಣ ಹೇಳ್ತಕ್ಕಂಥ ಒಬ್ಬ ನಿರ್ಣಯ ಮಾಡ್ತಾರೆ. ಇನ್ನೊಬ್ಬ ಹೇಳ್ತಾನೆ ಅದು ಹಾಗಾಗಲ್ಲ, ನನಗೆ ಇಷ್ಟು ಬರಬೇಕು ಅಂತ. ಇನ್ನೊಬ್ಬರು ಹೇಳ್ತಾರೆ ಇಲ್ಲ, ಆಸ್ತಿ ಮಾರಾಟ ಮಾಡಿದರೆ ಒಳ್ಳೆಯದು, ಹಣ ಹಂಚ್ಕೊಳ್ಳೋಣ. ಹೀಗೆ ಈ ಥರದ ಒಂದಷ್ಟು ಕಸಿವಿಸಿ ಆಗ್ತಾ ಇರ್ತಕ್ಕಂಥದ್ದು. ಆವಾಗೇನಾಗತ್ತೆ, ನೀವು ಮಾಡಿರ್ತಕ್ಕಂಥ ಎಲ್ಲೋ ಒಂದು ಕಡೆ ಪಿತ್ರಾಜಿತ ಆಸ್ತಿ ಬಂದರೆ ಆ ಆಸ್ತಿಯಿಂದ ಎಲ್ಲೋ ಒಂದು ಕಡೆ ಮನೆ ತಗೊಂಡು
ಇರೋ ಬರೋ ಸಾಲಗಳನ್ನೆಲ್ಲ ತೀರಿಸ್ಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿ ಇರೋಣ ಹೇಳ್ತಕ್ಕಂಥದ್ದು ನಿಮಗೆ ಆಸೆ ಇರುತ್ತೆ. ಆದರೆ ಇದು ಆಗ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಇಲ್ಲಿ ನಮಗೆ ಕಾಣ್ತಾ ಇರತಕ್ಕಂಥದ್ದು. ಇದು ಮೊದಲನೇ ವಿಚಾರ. ಈ ಎರಡನೇ ವಿಚಾರ ಏನು ಹೇಳುತ್ತೆ, ನೀವು ಉದ್ಯೋಗದಲ್ಲಿ ಅನೇಕ ವರ್ಷಗಳಿಂದ ಒಂದೇ ಕಡೆ ಕೆಲಸ ಮಾಡ್ತಾ ಇರ್ತೀರಿ. ನಿಮಗೆ ಮಾಸಿಕ ಸಂಬಳವೂ ಜಾಸ್ತಿ ಆಗಲಿಲ್ಲ, ಇತ್ಲಾಗೆ ಪ್ರಮೋಷನ್ನೂ ನಿಮಗೆ ಕೊಡ್ತಾ ಇಲ್ಲ, ನೀವು ಜಾಗನೂ ಕೂಡ ಚೇಂಜ್ ಮಾಡ್ತಾ ಇಲ್ಲ ಕೆಲಸದಲ್ಲಿ. 10, 15, 20 ವರ್ಷಗಳಿಂದ ಒಂದೇ ಕಡೆ ಕೆಲಸ ಮಾಡ್ತಾಯಿದ್ದೀರಿ. 3ಕ್ಕೆ ಇಳಿಯಲ್ಲ, 6ಕ್ಕೆ ಹೋಗೋದಿಲ್ಲ ಮೇಲೆ. ಇಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಲೀಡರ್ಶಿಪ್ ಗ್ರಹಯೋಗ ಏನಿದೆ ಅದು ಕೆಲವೊಂದಷ್ಟು ತೊಡಕುಗಳನ್ನು ಹುಟ್ಟುಹಾಕುತ್ತೆ. ನಿಮ್ಮ ಜಾತಕ ನಿಮಗೆ ಚೆನ್ನಾಗಿದೆ, ಭಗವಂತ ನಿಮಗೆ ಒಳ್ಳೆಯ ಯೋಗಗಳನ್ನು ಎಲ್ಲ ಕೊಟ್ಟಿದ್ದಾನೆ. ಆದರೆ ಈ ಗ್ರಹಗತಿಗಳ ಹಿಂದೆ ನವಾಂಸಕ ಯೋಗದಲ್ಲಿ ಏನು ಹೇಳುತ್ತೆ, ಅದರ ಫಲಾಫಲಗಳನ್ನು ಕೊಡಲಿಕ್ಕೆ ವಿಫಲರಾಗ್ತಾ ಇರ್ತಕ್ಕಂಥದ್ದು. ಹಾಗೆ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಒಂದು ದಾರಿದ್ರ್ಯಗಳು ಹೋಗತಕ್ಕಂತಹ ಒಂದು ಮಹಾಯೋಗ ಪ್ರಾರಂಭವಾಗುತ್ತೆ. ವೃಷಭ ರಾಶಿಯವರಿಗೆ ಜುಲೈ ತಿಂಗಳದ ಮೊದಲನೇ ವಾರ ಮತ್ತು 2ನೇ ವಾರ ತುಂಬ ಜೋರಾಗಿ ಹಣ ಬರುತ್ತೆ. ನೀವು ಕೋಟ್ಯಾಧೀಶರಾಗುವಂಥದ್ದು, ನೀವೇನು ಕೆಲಸ ಮಾಡ್ತೀರೋ ಅವೆಲ್ಲವೂ ಕೂಡ ಯಶಸ್ಸು, ಹೀಗೆ ಈ ಥರದ ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಹಾಗೆ ಇನ್ನು ವೃಷಭ ರಾಶಿಯವರಿಗೆ ಶನಿ ಕೂಡ ಏಕಾದಶಾಧಿಪತಿ ಯೋಗ. ನೀವು ಎಲ್ಲಿ ಹೇಗೆ ಚಿಂತನೆ ಮಾಡ್ತೀರೋ ಹಾಗೆ ನಿಮ್ಮ ಕೈಗೆ ಹಣ ಸೇರುತ್ತೆ ಹೇಳತಕ್ಕಂತ ಕೂಡ ಹೇಳುತ್ತೆ ಜಾತಕದಲ್ಲಿ. ಇನ್ನು ಹಲವಾರು ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಬೇಕು ನಾವು. ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ನಿಮ್ಮ ದಶಾಸಂಧಿಗಳನ್ನು, ನವಾಂಸಕ ಯೋಗ, ಹೀಗೆ ಈ ಥರದೆಲ್ಲ ಒಂದಷ್ಟು ಇರುತ್ತೆ. ಹಾಗೆ ಇನ್ನು ಕೆಲವೊಂದಷ್ಟು ಏನಾಗುತ್ತೆ, ನಿಮಗೆ ಜಾತಕಗಳೇ ಇರಲ್ಲ, ನಿಮ್ಮ ತಂದೆ ತಾಯಿಗಳು ಜಾತಕಗಳನ್ನು ಸರಿಯಾಗಿ ಬರೆಸಿರಲ್ಲ, ಅಥವಾ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ, ಹುಟ್ಟಿದ ಸಮಯ ಗೊತ್ತಿರಲ್ಲ. ಹೀಗೆ ಈ ಥರದವರಿಗೆಲ್ಲ ಯಾವ ರೀತಿ ವಿಶ್ಲೇಷಣೆ, ಅದಕ್ಕೂ ಕೂಡ ನಮ್ಮಲ್ಲಿ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಆಧಾರ ಇರತಕ್ಕಂಥದ್ದು. ವೀಕ್ಷಕರೇ, ನೀವು ನಿಮ್ಮ ಏನೇ ಸಮಸ್ಯೆಗಳಿರಲಿ ಪ್ರತಿಯೊಂದಕ್ಕೂ ಒಂದು ರೆಮಿಡಿ ಇರುತ್ತೆ, ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ, ಅದಕ್ಕೊಂದು ಸಲಹೆ ಹೇಳ್ತಕ್ಕಂಥದ್ದು ಇದ್ದೇ ಇರುತ್ತೆ. ಎಲ್ಲವೂ ಕೂಡ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಪಂಚಾಂಗ ಜ್ಯೋತಿಷಾಸ್ತ್ರ ಸತ್ಯ ಹೇಳ್ತಕ್ಕಂಥದ್ದು. ನಿಮ್ಮ ಅನೇಕ ವೈಯಕ್ತಿಕವಾದಂಥ ವಿಚಾರ, ವೈಯಕ್ತಿಕವಾದಂಥ ಸಲಹೆ, ಚಿಂತನೆ ಪರಿಶೀಲನೆಗಾಗಿ ನೇರವಾಗಿ ಬಂದು ಭೇಟಿ ಮಾಡಿ, ಅಥವಾ ಫೋನ್ ಮುಖಾಂತರ, ದೂರ ಇದ್ದವರು ಫೋನ್ ಮುಖಾಂತರ ಕೂಡ ಸಂಭಾಷಣೆಯನ್ನು ಮಾಡ್ತಕ್ಕಂಥದ್ದು. 9513747474 ನೀವು ಕಳಿಸ್ಬೇಕಾಗಿರ್ತಕ್ಕಂಥದ್ದು ಡೇಟ್ ಆಫ್ ಬರ್ತು, ಸಮಯ, ಹೆಸರು, ಹುಟ್ಟಿದ ವಯಸ್ಸು ಅಥವಾ ನಿಮ್ಮ ಭಾವಚಿತ್ರ, ಈ ಥರದನ್ನೆಲ್ಲ ಕಳಿಸಿ ನಿಮಗೆ ನಮ್ಮಿಂದ ಆಗಿರ್ತಕ್ಕಂಥ ಒಂದು ಸಲಹೆ, ಪರಿಹಾರ ಇವನ್ನೆಲ್ಲ ನಾವು ನೀಡ್ತೇವೆ ಅಂತ ಹೇಳ್ತಾ, ವೀಕ್ಷಕರೇ, ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಂ ನಮಃ ಶಿವ ಹೇಳ್ತಕ್ಕಂಥ ಕಮೆಂಟ್ ಬಾಕ್ಸಲ್ಲಿ ಭಗವಂತನ ನಾಮ ಸ್ಮರಣೆ ಮಾಡಿ, ಭಗವಂತನ ನಾಮ ಸ್ಮರಣೆಯಿಂದ ನಿಮಗೆ ಎಷ್ಟೋ ರೀತಿಯ ಪಾಪಗಳು, ದುಃಖಗಳು ದೂರವಾಗಲಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.